ನಾವು ಹಸುನ ಹೆಂಗೆ ಚೆನ್ನಾಗಿ ನೋಡ್ಕೊತೀವಿ ಅಂತಂದರೆ ಮೈ ತೊಳೆದಲ್ಲ, ಹಸು ಹೊಟ್ಟೆನ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಬೇಕು. ಯಾರು ನನ್ನ ನಾರ್ತ್ ಇಂಡಿಯಿಂದ ಹಸು ತಂದೆ ನಾನು ಉಳಿಸ್ಕೊಂಡೆ ಮಾಡಿದೆ ಅಂದವನಿಲ್ಲ. ಬೇರೆ ಕಡೆ ಹೋಗಿ ಜವಾನ್ ಆಗೋ ಬದಲು ನಮ್ದ್ರಲ್ಲಿ ನಾವು ದಿವಾನರಾಗಬೇಕು ರೀ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ವರ್ಷಕ್ಕೊಂದು ಕರು ತೆಗಿಬೇಕು ನಾವು. ಡ್ರೈ ಮ್ಯಾಟ್ರ್ ಅಂದರೆ ಏನು? ಪ್ರತಿಯೊಂದು ಮೇವಲ್ಲೂ ಡ್ರೈ ಮ್ಯಾಟ್ರ್ ಇದ್ದೇ ಇರ್ತೈತೆ. 2011 ಸೆಪ್ಟೆಂಬರ್ 20ರಿಂದ ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮ ರೈತರ ಮಕ್ಕಳೇ ಬರೋದು ಸೆಕ್ಯೂರಿಟಿಗಳಿಗಾಗೋದಕ್ಕೆ, ಅದಕ್ಕಾಗೋದಕ್ಕೆ, ಏನು ಕೊಡ್ತಾರೆ ಸೆಕ್ಯೂರಿಟಿಗೆ ಇವತ್ತಿನ ದಿನ? 12,000 ರೂಪಾಯಿ, ತಿಂಗಳಿಗೆ 1,00,000. ಯಾರೂ ಸಂಪಾದನೆ ಮಾಡ್ತಿಲ್ಲ. ಬೆಳಗ್ಗೆ 1 ಗಂಟೆ ಸಂಜೆ ಕೆಲಸ ಮಾಡ್ತೀವಿ, ಸಂಜೆ 1 ಅವರ್ ಕೆಲಸ ಮಾಡ್ತೀವಿ, ಅಷ್ಟೇ ನಾವು ಮಾಡ್ತೀವಿ. ರೈತ ಉಳಿದ್ರೆ ಮಿಕ್ಕಿದ್ದೆಲ್ಲ ಉಳಿತದೆ ದೇಶದಲ್ಲಿ. ಈಗ ಒಂದು ಏನು ಕೊಡಬೇಕು ಅನ್ನೋದು ತಿಳ್ಕೊಂಡಿರೋದು, ಒಂದು ಕೊಡೋಕ್ಕಾಗುತ್ತಾ ಅನ್ನೋದು. ಆಯಿತಾ? ಎಲ್ಲ ಹಸುಗೂ ಡ್ರೈ ಮ್ಯಾಟ್ರ್ ಅನ್ನೋದು ಹಸುಗೆ ಬೇಕೇ ಬೇಕು. ಈಗ ಒಂದು ಹಸುಗೆ 2% ಬಾಡಿ ವೆಯ್ಟ್ ಡ್ರೈ ಮ್ಯಾಟ್ರ್ ಬೇಕು. ಅಂದರೆ ಉದಾಹರಣೆಗೆ ಒಂದು 300 kg ಇರೋಂಥ ಹಸುಗೆ 6 kg ಡ್ರೈ ಮ್ಯಾಟ್ರ್ ಕೊಡಬೇಕು. ಆಯಿತಾ? ಡ್ರೈ ಮ್ಯಾಟ್ರ್ ಅಂದರೆ ಏನು? ಪ್ರತಿಯೊಂದು ಮೇವಲ್ಲೂ ಡ್ರೈ ಮ್ಯಾಟ್ರ್ ಇದ್ದೇ ಇರ್ತೈತೆ. ಈಗ ಉದಾಹರಣೆಗೆ ಸೈಲೇಜ್ ತೆಗೆದುಕೊಳ್ಳಿ, ಸೈಲೇಜಲ್ಲಿ ಒಂದು 30% ಡ್ರೈ ಮ್ಯಾಟ್ರ್ ಇದ್ದೇ ಇರ್ತೈತೆ. ಈಗ ರಾಗಿ ಹುಲ್ಲು ತೆಗೆದುಕೊಳ್ಳಿ, ರಾಗಿ ಹುಲ್ಲು ಬಂದ್ಬಿಟ್ಟು ಹೆಚ್ಚು ಕಮ್ಮಿ 90-95% ಡ್ರೈ ಮ್ಯಾಟ್ರು. ಓಕೆನಾ? ಸೊ ಆವಾಗ ನಾವು ಏನು ಮಾಡ್ಬೋದು ಅಂತಂದರೆ, ಹಸಿರು ಮೇವು ನಾನು ಆಗಲೇ ಹೇಳ್ದಂಗೆ ಒಂದು 20-25 kg, ಅದರಲ್ಲೂ ನಿಮ್ಗೊಂದು 30% ಡ್ರೈ ಮ್ಯಾಟ್ರ್ ಬಂದ್ಬಿಡ್ತು. ಸೊ 1 kg ಜೋಳ ಹಾಕಿದಾಗ ನಿಮಗೆ 30% ಅಂದರೆ 300 ಗ್ರಾಮ್ ಡ್ರೈ ಮ್ಯಾಟ್ರ್ ಬಂತು. ನಾನು ಅದಕ್ಕೆ ಹೇಳಿದ್ದು, ಖಾಲಿ ಹಸಿರು ಮೇವು ಕೊಟ್ಕೊಂಡು ನೀವು ಕಾನ್ಸಂಟ್ರೇಟ್ ಕೊಟ್ಕೊಂಡು ಮಿನರಲ್ ಮಿಕ್ಸ್ಚರ್ ಕೊಟ್ಕೊಂಡೆ ಹಸುನ ಸಾಕ್ಬೋದು. ಅದರಲ್ಲೂ ಯಾಕಂದ್ರೆ ಪ್ರತಿಯೊಂದು ಕಡ್ಡಿನಲ್ಲೂ ಡ್ರೈ ಮ್ಯಾಟ್ರ್ ಇರ್ತೈತೆ, ಹಂಗೆ ಮಾಡ್ಬೋದು. ಬಟ್ ಏನಾಗ್ತೈತೆ, ಈಗ ನಾವು ರಾಗಿ ಹುಲ್ಲು ಕೊಡ್ತೀವಿ. ಕೆಲವು ಸಮಯ ಏನು ಮಾಡ್ತೀವಿ, ನಮ್ಮ ಹತ್ರ ರೈತ ಹತ್ರ ಮೇವಿರಲ್ಲ. ನಮ್ಮಲ್ಲಿ ಪ್ರಾಕ್ಟೀಸ್ ಏನು ನೋಡಿ, ಅದು ಬಂದು ಕುಡಿತಾ ಇದೆ ನೀರು, ಆಟೋಮ್ಯಾಟಿಕ್ ಎಷ್ಟು ಬೇಕೋ ಅಷ್ಟು ಕುಡಿತೈತೆ, ಹೋಗ್ತಾಳೆ. ಏನೋ ತೀಟೆ ಮಾಡ್ತಿದ್ದಾಳೆ ಅವಳು, ಬಿಡಿ. ಪ್ರತಿ ರಾಗಿ ಹುಲ್ಲೇ ಕೊಡೋಕ್ಕೆ ಶುರು ಮಾಡಿದ್ರೆ ಪ್ಯಾಲೆಟಬಿಲಿಟಿ ಅನ್ನೋದು ಮುಖ್ಯ. ಅಂದರೆ ನಾಲ್ಗೆಗೆ ರುಚಿ ಇರಬೇಕು. ಈಗ ನಮಗೂ ಅಷ್ಟೇ ನಾಲ್ಗೆಗೆ ರುಚಿ ಇದ್ದರೆ ನಾವು ಹೊಟ್ಟೆಗೆ ಹೆಚ್ಚಿಗೆ ತಿನ್ನೋಕ್ಕಾಗೋದು. ರಾಗಿ ಹುಲ್ಲು ಪ್ಯಾಲೆಟಬಿಲಿಟಿ ಇಲ್ಲ. ಆಯಿತಾ? ಇನ್ನೊಂದು, ಈಗ ಗ್ರೀನ್ ಫಾಡ್ರಸಲ್ಲೂ ಅಷ್ಟೇ ಜೋಳ ಚೆನ್ನಾಗಿ ತಿಂತವೆ, ಹೆಚ್ಚಿಗೆ ಹಾಕಿ ನೀವು ತಿಂತವೆ. ಆಯಿತಾ? ಇಲ್ಲ ಜಿಂಜುವಾ ಗ್ರಾಸ್ ಹಾಕಿ ತಿಂತವೆ. ಆಯಿತಾ? ಸುಪೀರಿಯರ್ ನೇಪಿಯರ್ ಪ್ಯಾಲೆಟಬಿಲಿಟಿ ಜಿಂಜುವಾ ಮತ್ತು ಜೋಳಕ್ಕೆ ಹೋಲಿಸ್ಕೊಂಡ್ರೆ ಅಷ್ಟೊಂದಿಲ್ಲ. ನಾವು ಹಾಕ್ಕೊಂಡಿದ್ದೀವಿ ಸೂಪರ್ ನೇಪಿಯರ್. ಏನಕ್ಕಂದರೆ ಅದು ಮಲ್ಟಿ ಕಟ್ಟು ಬರ್ತಾ ಇರ್ತದೆ, ಬಯೋಮಾಸ್ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ಕೊಬೋದು ಅಂತ. ಆಯಿತಾ? ಒಂದು ಜಿಂಜುವಾ ಹಾಕ್ಕೊಂಡ್ರೆ ಉತ್ತಮ. ಒಂದು ಸಣ್ಣ ಕಡ್ಡಿನೂ ಬಿಡಲ್ಲ. ಆಯಿತಾ? ಇಷ್ಟಿದೆ. ಒಂದು ಗಾಡಿದು ಹೇಳ್ಬಿಡ್ತೀನಿ ಈಗ. ಸೋಡಿ, ಇದು ನಮ್ಮದು ಗಾಡಿ ನಾವು ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಕ್ಯಾಟಲ್ ಟ್ರಫ್ ಅಂತ ಏನಂತೀವಿ ಇಂಗ್ಲೀಷಲ್ಲಿ, ಫೀಡಿಂಗ್ ಟ್ರಫ್ ಅನ್ನೋದನ್ನು ಗಾಡಿ ಅಂತೀವಿ. ನಾವು ಗಮನಿಸಿ, ಇದು ಇಲ್ಲಿಂದ ಇಲ್ಲಿಗೆ ನಮಗೊಂದು 2 ಅಡಿ ಇದೆ. 2 ಅಡಿನಲ್ಲಿ ನಾವು ಹೆಚ್ಚು ಕಮ್ಮಿ ಒಳಗಡೆ 1 ಅಡಿ ಮುಚ್ಚಿಬಿಟ್ಟಿದ್ದೀವಿ. ಆಯಿತಾ? ಹೈಟ್ ಮಾಡೋದಕ್ಕೆ. ಯಾಕೆ ಹೈಟ್ ಮಾಡಿದಾಗ ಹಸು ಬರೋಕ್ಕಾಗಲ್ಲ ಈ ಕಡೆಗೆ. ಸೊ ಅಬೌಟ್ ಡೆಪ್ತ್ 1 feet ಇದೆ. ಆಮೇಲೆ ಇದು ವಿಡ್ತು ಮುಖ್ಯ. ಇದು ನಾವು ಒಂದು 2 ಅಡಿ 3 ಅಡಿ ವಿಡ್ತು ಮಾಡಿಬಿಟ್ಟು ಹಸು ಹಿಂಗೆ ಎದ್ದು ಹಿಂಗೆ ತಿಂತಾ ಏನಾಗ್ತದೆ, ಹೋಗ್ಬಿಡ್ತೈತೆ. ಹಸು ಯಾವತ್ತಷ್ಟು ಸ್ಟ್ರೈನ್ ಮಾಡಿ ಹಿಂಗೆ ತಿನ್ನಬಾರ್ದು. ನೋಡಿ, ಅದು ನಿಂತಿದೆ, ನನ್ನ ಕೊನೆ ಗಾಡಿವರೆಗೂ ಅದಕ್ಕೆ ಅನಿಸ್ಬೇಕು ಏನೇನು ಹಾಕ್ತೀನೋ ನಾನೆಲ್ಲನೂ. ಆಯಿತಾ? ಆ ರೀತಿ ಈ ಥರ ಮಾಡ್ಕೊಂಡೋದ್ರೆ ನೋಡಿ ಹೇಳ್ತೀನಿ, ನಿಮ್ಮಲ್ಲಿ ಏನೂ ಮೇವು ಉಳಿಯಲ್ಲ, ಎಲ್ಲ ತಿನ್ಕೊತವೆ. ಆಯ್ತಾ? ಜೊತೆಗೆ ನೀವು ಕ್ಲೀನ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ನಾವು ಹಿಂಡಿ ಇಕ್ಕೋದು, ನೀರು ಇಕ್ಕೋದು, ಫೀಡ್ ಸಪ್ರೇಟಾಗಿ ಇಡೋದು, ಅದೆಲ್ಲ ಏನೂ ಮಾಡಲ್ಲ. ಅದೊಂದು ಮಿನರಲ್ ಬ್ಲಾಕು ಬೇಕಾದಾಗ ಹಾಕಿದ್ದೀವಿ. ಅದು ಬೇಕಾದಾಗೆಲ್ಲ ನೆಕ್ಕಂತ ಇರ್ತೈತೆ, ಎಲ್ಲ ಕೈಂಡ್ಸ್ ಆಫ್ ಮಿನರಲ್ಸು ಅದಕ್ಕೆ ಹೋಗಂಗೆ. ಮೊದಲು ಹಿಮಾಲಯನ್ ರಾಕ್ ಸಾಲ್ಟ್ ಹಾಕಿದ್ದೆ, ಅದನ್ನೂ ನೆಕ್ಕಂತ ಇದ್ವು. ಹಿಮಾಲಯನ್ ರಾಕ್ ಸಾಲ್ಟು ಒಳ್ಳೆ ವಂಡರ್ಫುಲ್ ರಿಸಲ್ಟ್ಸ್ ಕೊಡ್ತೈತೆ. ಸಿಕ್ಕಿದ್ರೆ ಬ್ಲಾಕ್ಸ್ ತಂದು ಹಾಕ್ಕೊಳ್ಳಿ. ಕೆಲವರು ದಿನಕ್ಕೆ 4-5 ಸಲ ತೊಳಿತಾರೆ ಸರ್. ನಿಮ್ಮ ಹಸುನ ಈ ಥರ ಇದೆಯಲ್ಲ ಸರ್, ನಾನು ಈ ಹಸುಗಳನ್ನ ನಾನು ತೊಳೆಯೋಕ್ಕೆ ಹೋಗಲ್ರಿ. ಒಂದು, ನಾವು ಇಷ್ಟು ಈಗ 202 ಕುರಿ ಇದೆ ನನ್ನ ಹತ್ರ, 15 ಹಸು ಇದೆ, ನನಗೆ ನೀರಿಲ್ಲ. ನಾನು 2011 ಸೆಪ್ಟೆಂಬರ್ 20ರಿಂದ ವ್ಯವಸಾಯ ಮಾಡ್ತಾಯಿದ್ದೀನಿ. ಕೊಳವೆ ಬಾವಿ ಭಾಳ ಓಡಿಸಿದೆ, ನೀರು ಸಿಗಲಿಲ್ಲ ಏನೋ. ಆಯಿತಾ? ಇಲ್ಲಾಂದ್ರೂ ನಾನು ನೀರಿಲ್ಲ ಅಂತ ಹಸುನ ತೊಳೆಯೋಕ್ಕೆ ಹೋಗಲ್ಲ ನಾನು. ಅದಾದ ನಾನು ಏನು ಮಾಡ್ತೀನಿ ಆ ಟೈಮನ್ನು ನಾನು ನೋಡಿ, ಈಗ ಹಸು ನೋಡಿ, ಇವಳು ಬಿಡಿ, ಇವಳು ಇದು ಬೇರೆ ಹಸುನೆಲ್ಲ ಗಮನಿಸಿ. ಈಗ ಯಾರನ್ನ ಬಂದು ನೋಡ್ರೆ ನಮ್ಗೆ 3 ದಿನ ಆಗಿದೆ ತೊಳೆದು ಅಂತ ಹೇಳ್ತಾರೆ. ನಾವು ತೊಳೆದು ವರ್ಷಗಳಾಗೋಗಿದೆ ರೀ. ಏನೋ ಹಬ್ಬ ಹರಿದಿನಕ್ಕೆ ಹಸುನ ತೊಳ್ಕೊಬೇಕು ಹಿಂಗೆ ಹಿಂದು ಅಂತೇಳಿ ತೊಳ್ಕೊತೀವಿ ಹೊರ್ತು ಅದಕ್ಕೆ ತೊಳೆಯೋಂಥ ಹಸುಗೆ ಅವಶ್ಯಕತೆ ಇಲ್ಲ.
ಆಯಿತಾ. ತೊಳೆಯುವಾಗ ಸೋಪ್ ಹಾಕ್ತೀವಿ ಅದು ಇದು ಮಾಡ್ತೀವಿ ಅಂದಾಗ ಆವಾಗ ನಮ್ಮಲ್ಲಿರೋ ಪಿಡಿದು ಅದು ಇದೆಲ್ಲನೂ ಬಿದೋಗುತ್ತೆ. ನಾವೇನು ಮಾಡ್ತೀರಿ ಆಗಾಗ ಏನಾರ ಒಂದು ಬೇವಿನ ಎಣ್ಣೆ ಸ್ಪ್ರೇನೋ ಇಲ್ಲ ಅಮಿಟ್ರಾ ಸ್ಪ್ರೇನೋ ಹೊಡ್ಕೊತಾ ಇದ್ದೀವಿ. ಅದು ಸಮಸ್ಯೆ ಆಗಲ್ಲ ಸರ್? ಎಲ್ಲಿ ನೊಣ ಈಗ ಗಮನಿಸಿ ನೋಡಕ್ಕೆ, ಈಗ ಅದರಲ್ಲಿ ನೊಣ ಇಲ್ಲ ಆಯಿತಾ. ಹಾಗೆ ನೊಣ ಕುತ್ಕೊಳ್ಳೋ ಹಸು ಇದ್ಮೇಲೆ ಶೆಡ್ ಇದ್ಮೇಲೆ ನೊಣ ಇದ್ದೇ ಇರ್ತೈತೆ ಆಯಿತಾ. ನೆನ ಬೀಳೋದು, ಸಗಣಿ ಬೀಳೋದು, ನೀರು ಬೀಳೋದು ಅದು ಇದ್ದೇ ಇರ್ತೈತೆ. ಬಟ್ ಅದೇನು ನಿಮಗೆ ಈಗ ಹೇಳಿದ್ನಲ್ಲ ಸ್ಪ್ರೇಸು, ಆ ಸ್ಪ್ರೇ ಮಾಡಿಕೊಂಡ್ರೆ ನಿಮಗೇನು ಸಮಸ್ಯೆ ಆಗಲ್ಲ ಆಯಿತಾ. ಕೊನೆಯದಾಗಿ ಹೈನುಗಾರಿಕೆ ಮಾಡೋರು ಯಾವ ಥರ ಒಂದು ವೈಜ್ಞಾನಿಕವಾಗಿ ಮಾಡಿದ್ರೆ ಅವರೊಂದು ಉತ್ತಮ ಲಾಭ ಮಾಡಿ ಸರ್ ಜೀವನ ಕಟ್ಕೋಬೋದು? ಖಂಡಿತ ಕಟ್ಕೊಬೋದು ಆಯಿತಾ. 3 ಹಸು 4 ಹಸು ಇಟ್ಕೊಂಡು ಇವತ್ತಿನ ದಿನ ಮಾಡ್ಬೋದು ಆರಾಮಾಗಿ ಆಯಿತಾ. ನಾನೇ ಗಮನಿಸ್ತೀನಿ, ನಮ್ಮ ಹಾಸ್ಪಿಟ್ಲಲ್ಲಿ ಬರ್ತಾರೆ ನಮ್ಮ ರೈತರ ಮಕ್ಕಳೇ ಬರೋದು ಸೆಕ್ಯೂರಿಟಿಗಳಿಗಾಗೋದಕ್ಕೆ, ಅದಕ್ಕಾಗೋದಕ್ಕೆ, ಏನು ಕೊಡ್ತಾರೆ ಸೆಕ್ಯೂರಿಟಿಗೆ ಇವತ್ತಿನ ದಿನ? 12,000 ರೂಪಾಯಿ. ಬೆಳಗ್ಗೆ 8ರಿಂದ ಸಂಜೆ 8ವರೆಗೂ ಅವ್ನು ನಿಂತ್ಕೊಂಡೇ ಇರಬೇಕು ಹಿಂಗೆ ಆಯಿತಾ. ಬೇರೆ ಕಡೆ ಹೋಗಿ ಜವಾನ ಆಗೋ ಬದಲು ನಮ್ಮದ್ರಲ್ಲಿ ನಾವು ದಿವಾನರಾಗಬೇಕು ರೀ, ಅದು ಭಾಳ ಮುಖ್ಯ. ಈಗ ನಾನು ಉದಾಹರಣೆಗೆ ಹೇಳಿದೆ, ಈಗ ಅವ್ರದ್ದು ಸಿಮೆನ್ಸ್ ABS ಸಿಮೆನ್ಸ್ನಲ್ಲೇ ನಾನು ಹೇಳಿದೆ ಮಿನಿಮಮ್ 12,700 ಲೀಟರ್ಸ್ ಒಂದು ಲ್ಯಾಕ್ಟೇಷನ್ಗೆ. ಅದರಲ್ಲಿ ಅರ್ಧ ಇಲ್ಲ ಮುಕ್ಕಾಲು ಅಚೀವ್ ಮಾಡಿರಿ 6ರಿಂದ 8,000 ಲೀಟ್ರು. 3 ಹಸು 24,000 ಲೀಟ್ರ್ ಆಯಿತು ವರ್ಷಕ್ಕೆ. 24 × 40 ರೂಪಾಯಿ ಹಾಕಿದ್ರೆ ಎಷ್ಟಾಯ್ತು? 4 9,60,000 ರೂಪಾಯಿ ಆಯಿತು. ನಾನು ಹೇಳ್ತದ್ದು 9,60,000 ರೂಪಾಯಿ ಒಂದು ವರ್ಷಕ್ಕೆ ಆಯಿತಾ. ಹೆಚ್ಚು ಕಮ್ಮಿ ಹಸು ಇರುತ್ತೆ, ನಿಮಗೆ ಕರು ಸಿಗುತ್ತೆ, ಸಗಣಿದು ಸಿಗ್ತೈತೆ, ಎಲ್ಲ ಸೇರಿಸಿ ನೀವು ಕನಿಷ್ಠ ಪಕ್ಷ ಒಂದು 11 ಲಕ್ಷ ಅಂತಲೂ ಇಟ್ಕೊಂಡ್ರು ನಾನು ತಿಂಗಳಿಗೆ 1 ಲಕ್ಷ ಯಾರೂ ಸಂಪಾದನೆ ಮಾಡ್ತಿಲ್ಲ. ಪೂರ್ತಿ ಸಂಪಾದನೆಗೂ ಸಿಗಲ್ಲ, ಅದು ಬೇರೆ. ಖರ್ಚು ಮಾಡಿ ಹಸುಗೆ 50-60 ಸಾವಿರ, ನೀವು ಒಂದು 30-40 ಸಾವಿರ ಉಳಿಸ್ಕೊಳ್ಳಿ ತಿಂಗಳಿಗೆ. ಅಷ್ಟು ಸಂಪಾದನೆ ಸಿಟಿನಲ್ಲಿ ಮಾಡೋಕ್ಕಾಗ್ತಾಯಿದೆಯಾ? ಆಗ್ತಾಯಿಲ್ಲ ಆಯಿತಾ. ಅಂದರೆ ಕಾಯಿರಿ ತಾಳ್ಮೆಯಿಂದ. ಈಗ ನೋಡಿ, ಇದಕ್ಕೆ ನಾವು ನೆಕ್ಸ್ಟ್ ಸೆಮೆನ್ ಹಾಕ್ತೀವಿ. ಒಂದದ್ದು ಉದಾಹರಣೆಗೆ ತೆಗೆದುಕೊಳ್ಳಿ, ಅರ್ಮಡಾದು ಹಾಕ್ತೀನಿ. ಅರ್ಮಡ ಡಾಕ್ಟ್ರು ಹುಟ್ಟಿತು ಅಂತ ನೀವು ಬರ್ಕೊಬೇಕು. ಅದಕ್ಕೆ ಪುನಃ ಅರ್ಮಡ ಹಾಕೋದಲ್ಲ, ಇನ್ಬ್ರೀಡಿಂಗ್ ಮಾಡೋದಲ್ಲ. ಅರ್ಮಡಾಗೆ ನೆಕ್ಸ್ಟ್ ಟೈಮ್ ಹ್ಯಾಮರ್ ಹಾಕ್ಕೊಳ್ಳಿ. ಈಗ ಸದ್ಯಕ್ಕಿರೋಂಥ ಬುಲ್ಸ್ ಹೇಳ್ತಾರೆ, ಇಲ್ಲ ಇನ್ನೊಂದು ಬುಲ್ ಹಾಕ್ಕೊಳ್ಳಿ ನಿಮಗೆ ಆಯಿತಾ. ಹಂಗೆ ಮಾಡ್ಕೊಂಡು ಹೋಗಿ ನಿಮಗೆ ನೀವು ಖಂಡಿತ ಸಕ್ಸಸ್ ಕಾಣ್ಬೋದು. ಒಂದು 3 ಇಯರ್ಸು ಟೈಮು. ಈಗ ನಾವು ನೋಡಿ, ಈ 15 ಹಸುಗೆ ನಾವು ಬೆಳಗ್ಗೆ 1 ಗಂಟೆ ಕೆಲಸ ಮಾಡ್ತೀನಿ, ಮಿಲ್ಕಿಂಗ್ ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು ಓಕೆ. 15 ಹಸುಗೆ ಬೆಳಗ್ಗೆ 1 ಗಂಟೆ ಸಂಜೆ ಕೆಲಸ ಮಾಡ್ತೀವಿ, ಸಂಜೆ 1 ಅವರ್ ಕೆಲಸ ಮಾಡ್ತೀವಿ, ಅಷ್ಟೇ ನಾವು ಮಾಡ್ತಾ ಇರೋದು. 2 ಅವರ್ ಕೆಲಸ 15 ಹಸುಗೂ ಸೇರಿಸಿ. ಕಟ್ಟಾಕಿದ್ರೋ 1 ಹಸುಗೆ ಒಬ್ಬ ಲೇಬರು, ಅದ್ರ ಹಿಂದ್ಗಡೆ ತಪ್ಪೆ ಎತ್ತಬೇಕು, ಅದು ಕ್ಲೀನ್ ಮಾಡ್ಕೊಂತು ಮ್ಯಾಸ್ಟೈಟಿಸ್ ಆಯಿತು ಆಯಿತು. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡಿ, ಹಸು ನಿಮ್ಮನ್ನು ಖಂಡಿತ ನೋಡ್ತೈತೆ. ಅಷ್ಟೇ. ನಾವು ಹಸುನ ಹೆಂಗೆ ಚೆನ್ನಾಗಿ ನೋಡ್ಕೊತೀವಿ ಅಂತಂದರೆ ಮೈ ತೊಳೆದಲ್ಲ, ಹಸು ಹೊಟ್ಟೆನ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಬೇಕು. ಅಷ್ಟು ಮೇವು ಮುಖ್ಯ. ಒಳ್ಳೆ ಮಿನರಲ್ ಮಿಕ್ಸ್ಚರ್ ಕೊಡಿ, ಮೇಯ್ನು ಮಿನರಲ್ ಮಿಕ್ಸ್ಚರ್ ಕೊಡಿ. ನಾವು ರೈತರು ಅದನ್ನು ಬಿಟ್ಬಿಡ್ತಾ ಇದ್ದೀವಿ ನಾವು ಆಯಿತಾ. ಇಂಥ ಕಂಪ್ನಿದಂತಲ್ಲ, ನಿಮ್ಗೆ ಯಾವ ಕಂಪ್ನಿನಲ್ಲಿ ರಿಸಲ್ಟ್ಸ್ ಬರುತ್ತೋ ಅಂಥ ಕಂಪ್ನಿದು ಒಳ್ಳೆ ಮಿನರಲ್ ಮಿಕ್ಸ್ಚರ್ ಕೊಡಿ ಆಯಿತಾ. ಒಳ್ಳೆ ಡಿವರ್ಮಿಂಗ್ ಮಾಡಿ. ಕರುಗಳಿಗೆ ಫಸ್ಟ್ 6 ತಿಂಗಳಿಗೆ ಪ್ರತಿ 1 ತಿಂಗಳು ಡಿವರ್ಮಿಂಗ್ ಮಾಡಿ. 6 ತಿಂಗಳಾದಮೇಲೆ 3 ಮಂತ್ಸ್ಗೆ ಒಂದು ಸಲ ಮಾಡಿ ಡಿವರ್ಮಿಂಗ್. ನಿಮಗೂ ಗೊತ್ತಿರ್ತೈತೆ ಎಲ್ಲರಿಗೂ. ನಾನು ಒಂದು ಸಲ ಐವರ್ಮೆಕ್ಟಿನ್ ಕೊಡ್ತೀನಿ, ಒಂದು ಸಲ ಫೆನ್ಬೆಂಡೋಸಲ್ ಕೊಡ್ತೀನಿ, ಒಂದು ಸಲ ಪ್ರಾಜಿಕ್ವಿಂಟೋಲ್, ಎಲ್ಲ ಬರೆದಿಟ್ಕೊಳ್ಳಿ. ಇಂಥದ್ದು ಮಾಡಿದ್ದೀವಿ ಅಂತ ಸಣ್ಣದು ಒಂದು ಡೈರಿ, ಒಂದು 20 ಪೇಜ್ ಇದ್ದರೆ ವರ್ಷ ನಡೆದು ಬಿಡ್ತದೆ ಡೈರಿ. ಇಂಥ ಸೆಮೆನ್ಸ್ ಹಾಕಿದ್ದೀನಿ ಇಂಥದ್ದು ಅಂತ. ಹೌದು ಬಂದೇ ಬರ್ತೈತೆ. ಒಂದು ರೈತನ ಉಳಿಸಿ ಆಯಿತಾ. ರೈತ ಉಳಿದ್ರೆ ಮಿಕ್ಕಿದ್ದೆಲ್ಲ ಉಳಿತದೆ ದೇಶದಲ್ಲಿ ಆಯಿತು. ಹಾಲು ಬೆಲೆ ಇನ್ನೊಂಚೂರು ಹೆಚ್ಚಿಗೆ ಆಗಬೇಕು, ಅದು ನಮ್ಮ ಕೈಯಲ್ಲಿಲ್ಲ, ಅದು ನೋಡೋಣ. ಯಾಕಂದರೆ ಇವತ್ತಿನ ದಿನ ಮಿನರಲ್ ವಾಟ್ರೇ ಹೆಚ್ಚು ಕಮ್ಮಿ ಲೈಕ್ 20ರಿಂದ 80 ರೂಪಾಯಿ ಇದೆ ಬಾಟ್ಲು. ಕೆಲವರು 20 ರೂಪೀಸ್ ಮಾಡ್ತಾರೆ, ಕೆಲವರು 80ಗೂ ಮಾರ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹಾಲಿಗೆ ಒಂದು 40ರಿಂದ 45 ರೂಪಾಯಿ ಬಂದರೆ ರೈತನೂ ಉಳಿತಾನೆ ಆಯಿತಾ, ಎಲ್ಲರೂ ಉಳಿತಾರೆ. ಮಾಡಿ. ಈಗ ನಾನು ವೈದ್ಯರಾಗಿ ನಾನು ಮಾಡ್ತಾಯಿದ್ದೀನಿ ಇದನ್ನು, ನೋಡೋಣ ಅಂತ ಆಯಿತಾ. ನನಗೇನಂಥದ್ದೇನು ಮೋಸ ಅಂತೇನು ಕಾಣಿಸಿಲ್ಲ ಇದರಲ್ಲಿ. ನನ್ನ ಖುಷಿ ಇದೆ ಸರ್ ಇದು ಹೈನುಗಾರಿಕೆ. ಯಾಕಂದರೆ ನೀವು ವೈದ್ಯರಾಗಿ ಒಂದು ದೊಡ್ಡ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೀರಾ. ಬೆಂಗಳೂರಲ್ಲಿ ಅದು ಒಂದು ನಗರದಲ್ಲಿ ಆರಾಮಾಗಿ ಒಂದು ಏರಿಯಾದಲ್ಲಿ ಒಳ್ಳೆ ಮನೆ, ಒಳ್ಳೆ ಗಾಳಿನ ಆರಾಮಾಗಿ ಇರ್ಬೋದು. ಆದರೆ ನೀವು ಅದ್ರ ಜೊತೆಗೂ ಇದು ಮಾಡ್ಕೊಂಡು ಇಲ್ಲಿ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಸರ್ ಮಾಹಿತಿ ಸರ್. ಲೈಕ್ ನನಗೇನಂದರೆ ನಾವು ರೈತರ ಕುಟುಂಬದಲ್ಲಿ ಹುಟ್ಟಿದವರು ಆಯಿತಾ. ಇದು ಅದಕ್ಕಿಂತ ಜೊತೆಗಿಂದ ಅಂಟ್ಕೊಂಡೇ ಬಂದುಬಿಟ್ಟಿದೆ ನಮಗೆ, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ನಾನು ಇದರಲ್ಲಿ ಲೈಕ್ ಸಕ್ಸಸ್ ಕಾಣಬೇಕು. ನಾನು ಹೇಳ್ತಾರ ಸಕ್ಸಸ್ ಅಂದರೆ ಒಂದು ಮಾನಿಟ್ರಿ ದುಡ್ಡೇ ಅಂತನೂ ಅಲ್ಲ,
ಒಳ್ಳೆ ಜಿನೋಮಿಕ್ ಬುಲ್ಸ್ ಸೆಮೆನ್ಸ್ ಹಾಕ್ಕೊಂಡು ಒಳ್ಳೆ ಕರು ಹುಟ್ಟಿ ಈಗ ನನಗೆ ಅಕಾಮಿಡೇಷನ್ ಇರೋದು ಖಾಲಿ 15 ಹಸುಗೆ ಅಷ್ಟೇ. ಜಾಗ ಗಮನಿಸಿ, 15 ಮೇಲೆ ನಾನು ಕಟ್ಟೋಕ್ಕಾಗಲ್ಲ. ಈ 15 ಹಸುನಲ್ಲಿ ಹುಟ್ಟಿದಂಥ ಕರುಗಳು ಒಂಚೂರು ನಾನು ಇಟ್ಕೊಬೇಕು, ಒಂಚೂರು ಪಕ್ಕದಲ್ಲೂ ರೈತರಿಗೆ ಹೋದರೆ ಎಲ್ಲರೂ ಯಶಸ್ಸು ಕಾಣ್ಬೋದು. ಈಗ ಒಳ್ಳೆ ಕರು ಹುಟ್ಟಿಸಿ ನಮ್ಮ ಶೆಡ್ಡಲ್ಲಿ ಅದನ್ನ ಇನ್ನೊಬ್ರು ರೈತರಿಗೆ ಮಾರಿದ್ರೆ ಅದು ನಮ್ಗೆ ಜಾಸ್ತಿ ದುಡ್ಡು ಲಾಭನೇ ಅಲ್ವಾ ಸರ್? ಹೌದು, ಖಂಡಿತ. ಇವತ್ತಿನ ದಿನ ಈಗ ಯಾಕಂದ್ರೆ ಅವ್ರ ರೈತರು ತಗೊಂಡು ಅವ್ರ ಜೀವನ ಕಟ್ಕೊತಾರೆ, ಒಬ್ಬರಿಂದ ಒಬ್ರು ರೈತರಿಗೆ ಹೋಗುತ್ತೆ. ಹೌದು, ನಮ್ದೊಳ್ಳೆ ತಳಿ ಉಳ್ಕೊಳ್ಳುತ್ತೆ, ಒಳ್ಳೆ ಸೆಮೆನ್ಗಳು ಒಳ್ಳೆ ಇದ್ರದ್ದೆಲ್ಲ. ಈಗ ನಾನು ನಿಮಗೆ ತೋರಿಸ್ದೆ ಇಷ್ಟೊಂದು ತಳಿಗಳಿದ್ದಾವೆ, ಇಷ್ಟೊಂದು ಬ್ರೀಡ್ದು ABS ಅವ್ರದ್ದಿತ್ತು, ವರ್ಲ್ಡ್ ವೈಡ್ ಸೈರ್ಸ್ ಇತ್ತು, ಸ್ಯಾಗೋರ್ದಿತ್ತು ನಮ್ಮ ಹತ್ರ ಕರುಗಳು. ನಾನು ಹೇಳ್ತಾ ಇರೋದು ನಮ್ಮ ರೈತರಿಗೆ, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಆಯಿತಾ, ನನ್ನ ಅನಿಸಿಕೆ ಇದು. ಇಂಥ ರೈತರನ್ನ ಹುಡುಕ್ಬಿಟ್ಟು ಎಲ್ಲಾದರೂ ಒಂದು 5,000 10,000 ಹೆಚ್ಚಿಗೆ ಆಗಲಿ, ಆ ರೈತ ನುಡಿತಾನೆ, ನಮ್ಮ ರೈತ ನುಡಿತಾನೆ, ಆ ರೈತನ ಕೊಟ್ಟುಬಿಟ್ಟು ಇಡ್ಸ್ಕೊಂಡು ಹೋಗ್ರಿ ಹಸುನ. ಇಲ್ಲ ಕೊಡೋಂಥ ರೈತರೇ 5,000 10,000 ಕಮ್ಮಿ ಆಗಲಿ, ಅವನು ಕೊಟ್ಟರೆ ಇನ್ನೊಬ್ಬ ರೈತನ ಕೊಡ್ರಿ, ಆಯಿತಾ. ಬೇರೆ ಕಡೆ ನಾರ್ತ್ ಇಂಡಿಯಾಗೆ ಹೋಗಿ ಕರು ತಂದು ನನ್ನ ಅನುಭವದಲ್ಲಿ ಎಲ್ಲ ಕೆಟ್ಟಿರೋಂಥವ್ರೆ. ಯಾರು ನನ್ನ ನಾರ್ತ್ ಇಂಡಿಯಿಂದ ಹಸು ತಂದೆ ನಾನು ಉಳಿಸ್ಕೊಂಡೆ ಮಾಡಿದೆ ಅಂದವನಿಲ್ಲ, ಆಯಿತಾ. ಅಲ್ಲಿನ ವಾತಾವರಣ ಬೇರೆ, ಅದೊಂದು ದಿವಸ ಇನ್ನೊಂದು ಟಾಪಿಕ್, ಅದು ಬೇರೆ ವಿಚಾರ. ನನ್ನ ಅನಿಸಿಕೆ ಸುಮ್ಮನೆ ಅವ್ರು ಯಾರೋ ಮಾಡಿದ್ರು ಅವ್ರ ಕೈಲಿ ಆಗಿಲ್ಲ ನಾನು ಮಾಡ್ತೀನಿ ಅಂತ ನಾನು ಓದೋಂಥವನು. ಅವನಿಗೆ ಗೊತ್ತಿರಲ್ಲ ಬಿಡ್ರಿ, ಅವ್ನು ಆತನ ತನಕ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ, ನಾನು ಮಾಡ್ತೀನಿ ಅಂದ್ಕೊಂಡು, ಆಯಿತಾ. ನಾನು ಬೀಯಿಂಗ್ ಎ ಡಾಕ್ಟರು, ನಾನು ಮಾಡೋಕ್ಕೆ ಹೋಗಿ ನಾನು ಭಾಳ ವಿಫಲ ಆದೆ. ನಾನು ಭಾಳ ರೈತರ ಜೊತೆನೂ ಮಾತಾಡಿದ್ದೀನಿ, ತಂದಿರೋರು ನಾರ್ತವ್ರ ಜೊತೆಗೆ. ನನಗೆ ಒಬ್ಬ ವ್ಯಕ್ತಿನೂ ಸಿಗಲಿಲ್ಲ ಕಣ್ರಿ. ನನ್ನ ತಂದೆ ಪಂಜಾಬು ಹರಿಯಾಣದಿಂದ ತಂದೆ, 5 ವರ್ಷ 6 ವರ್ಷ ಮಾಡಿದೆ, ಉಳ್ಕೊಂತು ಅಂತ. ಅಲ್ಲಿನ ಕಂಡೀಷನ್ಗೆ ಹಸುನೇ ಉಳಿಯಲ್ಲ ಎಲ್ಲಿ, ಆಯಿತಾ. ಇನ್ನು ಹಾಲು ಬಿಡ್ರಿ, ಅದು ಭಗವಂತನೇ ಬಲ್ಲ. ಸೊ ನಮ್ಮಲ್ಲಿರೋಂಥ ತಳಿಗಳಿಗೆ ನಿಮ್ಮಲ್ಲಿ ಯಾವುದೇ ಹಸು ಇರಲಿ, ಇನ್ನೂ ಒಂದು ಹೇಳ್ತೀನಿ ಕೇಳಿ, HFಗೆ ದಯವಿಟ್ಟು HF ಸಮೇನೇ ಹಾಕ್ಸಿ, ಜರ್ಸಿಗೆ ಜರ್ಸಿ ಹಾಕ್ಕೊಳ್ಳಿ. ನೀವು ಜರ್ಸಿಗೆ ಬೇಕಾದ್ರೆ HF ಹಾಕ್ಕೊಳ್ಳಿ, ನಾನೇನು ಗಮನಿಸ್ತಾ ಇಲ್ಲ, ಆಯಿತಾ. ನೋಡಿ ಅವಳಿಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, 1 kg ಮೇವು ತಿನ್ನಬೇಕಾದ್ರೆ ಕನಿಷ್ಠ ಪಕ್ಷ ಹಸುಗೆ 15ರಿಂದ 20 ಲೀಟ್ರ್ ನೀರು ಕುಡಿತೈತೆ ಹಸು, ಆಯ್ತು. ನಾವು ಬೆಳಗ್ಗೆ ಸಂಜೆ ಏನು ಇಡ್ತೀರೋ ನಮ್ಮ ಪದ್ಧತಿನಲ್ಲಿ ಖಾಲಿ ನೀರು ಇಡ್ತಿರ್ತೀವಲ್ಲ, ಆ ಥರದ ನಾವು ಅಷ್ಟು ಒಂದೇ ಸಲ ಕುಡಿಯೋಕ್ಕಾಗಲ್ಲ. ಈಗ ನಾವೇ ಬಾಟ್ಲ್ ಇಟ್ಕೊಂಡು ನೀರು ಕುಡಿದ್ರೆ ನಾವು ಬೇಕಾದ್ರೆ ದಿನಕ್ಕೆ 5-6 ಲೀಟ್ರ್ ಕುಡಿಬೋದು. ಬೆಳಗ್ಗೆ 2.5 ಲೀಟ್ರ್ ಕುಡಿದ್ಬಿಡಪ್ಪ, ಊಟ ಆದಮೇಲೆ ಸಂಜೆ 2.5 ಲೀಟ್ರ್ ಕುಡಿದ್ಬಿಡಪ್ಪ ಅಂದರೆ ನಮ್ಮ ಕೈಲಿ ಕುಡಿಯೋಕ್ಕಾಗಲ್ಲ, ಆಯಿತಾ. ಇನ್ನೊಂದು ಏನು ಹೇಳ್ತಾರೆ, ಆಗಲೇ ಹೇಳ್ತಿದ್ದಂಗೆ, ಫಸ್ಟ್ ಟೈಮು ನಾವು ಜರ್ಸಿ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ವರ್ಕರ್ಸ್. ನನ್ನ ಅನುಭವ, ನಾನು ಫಸ್ಟ್ ಟೈಮ್ ಜರ್ಸಿಗೂ ನೀವು ಆಗಲೇ ನಾನು ಜರ್ಸಿ ತೋರಿಸಿದೆ, ಅವಳ ನಂತರ ಹೆಣ್ಕರು ಕೊಟ್ಟಿದ್ದಾಳೆ, ಅಳಿದಾಳೆ, ನಾನು ಜರ್ಸಿನೇ ಹಾಕ್ಸಿದ್ದು. ಫಸ್ಟ್ ಟೈಮ್ HFಗೆ ನಾನು HF ಹಾಕ್ಸ್ಕೊಳೋದು. ನಾನು ಏನೂ ಆಗಲ್ಲ, ಕರು ದೊಡ್ಡದಾಗುತ್ತೆ, ತಲೆ ದೊಡ್ಡದಾಗುತ್ತೆ, ಬರಲ್ಲ, ಏನೂ ಇಲ್ಲ. ಸೆಮೆನ್ ಕೆಟಲಾಗ್ ನೋಡಿ ನೀವು ಯಾರದೇ ಇರಲಿ, ಆಯಿತಾ. ಉದಾಹರಣೆಗೆ ABS ಆರಲ್ಲೇ ಮೆನ್ಷನ್ ಮಾಡಿರ್ತಾನೆ ಅವನು, ಕಾವಿಂಗ್ ಈಸ್ ರೇಟ್ ಅಂತ. ಅಂದರೆ ಕರು ಡೆಲಿವರಿ ಆಗೋದು ಎಷ್ಟು ಸುಲಭವಾಗಿ ಆಗುತ್ತೆ ಅಂತ ಅನುಮಾನ ಇತ್ತಾ. ಅದರಲ್ಲಿ ಬೆಟರ್ ಸ್ಕೋರು, ಚೆನ್ನಾಗಿ ಮಾರ್ಕ್ಸ್ ಇರೋಂಥದ್ದು, ಕಾವ್ ಈಸಿಂಗ್ ರೇಟ್ ಇರೋಂಥದ್ದು, ಮಾರ್ಕ್ಸ್ ಇರೋಂಥದ್ದು ಬುಲ್ ಎತ್ಕೊಂಡು ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ, ನನ್ನ ಅನುಭವ 13 ವರ್ಷದ್ದು ನಂದು ಯಾವುದೋ ಕರು ಸಿಕ್ಕಾಕೊಂಡಿಲ್ಲ. ಅದೇ ಸರ್ ಭಯ ಏನಂತಂದ್ರೆ, ಕೆಲವೊಬ್ರು ಡಾಕ್ಟರ್ ಆಗಲಿ, ಕೆಲವೊಬ್ರು ಊರವ್ರ ಬಾಯಿ ಮಾತು ಏನು ಹೇಳ್ತಾರೆ, ಈ ಹಸುಗೆ ಹಾಕು ತಲೆ ಸಣ್ಣ ಆಗುತ್ತೆ, ಬರ್ಬೇಕಾದ್ರೆ ಫಸ್ಟ್ ಎಲ್ಲ ಚಿಕ್ಕದಾಗಿ ಬರುತ್ತಿಲ್ಲ ಅಂದರೆ ನಿಮಗೆ ಹಸು ಹೋಗ್ಬಿಡುತ್ತೆ, ಕರು ಈಚೆ ಬರಲ್ಲ ಅಂತ ಹೋಗಲ್ಲ, ಹೆದರ್ಸ್ಬಿಡ್ತಾರೆ. ಹೋಗಲ್ಲ. ಈಗ ನಾನು ಮಾಡಿದ್ದೀನಲ್ಲ, ಆಯಿತಾ, ನಾನು ಹಾಕ್ಕೊಂಡು ಉಡ್ಸ್ಕೊಂಡಿದ್ದೀನಲ್ಲ ನಾನೀಗ, ಆಯಿತಾ. ನನಗೆ ಆ ಥರದ್ದು ಯಾವುದೂ ಸಿಕ್ಕಾಕ್ಕೊಂಡಿಲ್ಲ, ಆಯಿತಾ. ಇನ್ನೊಂದು ಈಗ ಬನ್ನಿ ಹೇಳ್ತೀನಿ ಸರ್, ಆಮೇಲೆ ಇನ್ನೊಂದು, ಈಗ 20 ರೂಪಾಯಿ ಸೆಮೆಂಟ್ ಸಿಗುತ್ತೆ, 70 ರೂಪಾಯಿ ಸಿಗುತ್ತೆ, ಸಿ ನಾನು 40 ರೂಪಾಯಿಗೆ ರೈತರು ತುಂಬ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ನೀವು ರೈತರಿಗೆ ಮಾಹಿತಿ ಕೊಡೋದಾದ್ರೆ ಸರ್, ಅದು ಏನಂದರೆ ಇಂಗ್ಲೀಷಲ್ಲಿ ಒಂದು ಮಾತಿದೆಯಲ್ಲ, ಪೆನ್ನಿ ವೈಸ್ ಪೌಂಡ್ ಫುಲಿಶ್ ಅಂತ. ಅಂದರೆ ಬೇರೆದಕ್ಕೆಲ್ಲದಕ್ಕೂ ನಮ್ಮ ಹತ್ರ ದುಡ್ಡು ಖರ್ಚು ಮಾಡೋದಕ್ಕೆ ಇರ್ತೈತೆ, 100 ರೂಪಾಯಿ 200 ರೂಪಾಯಿ ಸೆಮೆನ್ ಕೊಡೋದಕ್ಕಾಗಲ್ಲ ಅಂತೇನೂ ಇಲ್ಲ. ಅದು ಏನಂದರೆ ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋದಲ್ಲ, ನಮ್ಮ ಮನಸ್ಥಿತಿ, ನಾವು ಯೋಚನೆ ಮಾಡೋದು ರೀತಿ ಬದಲಾಗಬೇಕು, ಆಯ್ತು. ಈಗ ನಾನು ನಮ್ಮೂರಲ್ಲೇ ತಂದು ಇಟ್ಕೊಂಡಿದ್ದೀನಿ ಸೆಮೆನ್ನು. ನಮ್ಮಲ್ಲಿ ಕೆಲವು ಮಂದಿ ಆಸಕ್ತಿ ಇರೋರು ಉಪಯೋಗಿಸ್ಕೊತಾ ಇದ್ದಾರೆ ಸೆಮೆನ್ನು. ನಮ್ಗೆ ದುಡ್ಡು ಬೇಡ ರೀ, ನಾವು ತಂದಿರೋ ಕಾಸ್ಟ್ನೇ ತೆಗೆದುಕೊಂಡು ರೈತರು ಹಾಕ್ಕೊಳ್ಳಿ, ಆಯಿತು. ಆದರೂ ಜನರ ಮನಸ್ಥಿತಿ ಅದೇ ನಾನು ಹೇಳಿದ್ನಲ್ಲ ಆಗಲೇ, ನಾವು ಏನಕ್ಕೋ ಹೊಂದ್ಕೊಂಬಿಟ್ಟಿದ್ದೀವಿ, ಆಯಿತಾ. ಏನಂತೀವಿ, ಬ್ಲೈಂಡ್ ಫೋಲ್ಡೆಡ್ ಆರ್ಸ್ ಅಂತ. ಹಿಂಗೆ ಎಲ್ಲ ನೋಡ್ತೀವಿ ಸಿಟಿಲೆಲ್ಲ, ಒಂದು ಕುದುರೆಗೆ ಹಿಂಗೆ ಕಟ್ಬಿಟ್ಟಿರ್ತಾರೆ, ಅದು ಕೆಲಸ ಹಿಂಗೇ ಓಡ್ತಾ ಇರೋದು ಅಷ್ಟೇ, ಅದು ಸೈಡ್ ನೋಡಲ್ಲ. ಅದು ನೋಡಿ ಕಲ್ತ್ಕೊಳ್ಳಿ ಪ್ರಪಂಚನ. ಏನು ಪ್ರಪಂಚ ಇವತ್ತಿನ ದಿನ ಯೂಟ್ಯೂಬಲ್ಲಿದೆ ಪ್ರಪಂಚ,
ಸರ್ ಆಮೇಲೆ ಇನ್ನೊಂದು ಏನಂದ್ರೆ 70 ರೂಪಾಯಿ ಹಾಕ್ಸ್ಬಿಟ್ರೆ ಹೆಣ್ಕರುನೇ ಹುಟ್ಬಿಡುತ್ತಾ ಅನ್ನೋದೊಂದು ಮಾತಾಡ. ಇಲ್ಲ ಇಲ್ಲ, 70 ರೂಪಾಯಿಗೆ ನಿಮ್ಗೆ ಹೆಣ್ಕರು ಹುಟ್ಟುವಂಥ ಸೆಮೆನ್ ಸಿಗಲ್ಲ, ಆಯಿತಾ. ಇವತ್ತಿನ ದಿನ ಆ ಟೆಕ್ನಾಲಜಿ ಬಂದುಬಿಟ್ಟು ಎಕ್ಸ್ಪೆನ್ಸಿವ್, ಆಯಿತಾ. ಈಗ ಮಾಮೂಲಿ ಉದಾಹರಣೆಗೆ ಹೇಳ್ತೀನಿ, ಯಾವುದೋ ಸ್ಪೈಕ್ದು, ಆಯಿತಾ, ನಿಮಗೊಂದು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಕ್ಲೂಡಿಂಗ್ ಹೇಳ್ತೀನಿ, ಒಂದು 300-400 ರುಪೀಸ್ ಸಿಗ್ಬೋದು ಕನ್ವೆನ್ಷನಲ್, ಅಂದರೆ ಏನೋ ಹುಟ್ಟುವಂಥ ಸೆಮೆನ್. ಅದೇ ಅವರು ಲೈಕ್ 6 ಡೇಸ್ ಸ್ಟ್ರಾಸು ಬೇಕಂದರೆ ನಾವು ಒಂದು 1,500-2,000 ರೂಪಾಯಿ ಕೊಡಬೇಕಾಗ್ತದೆ. ಅದು ಟೆಕ್ನಾಲಜಿಗೆ ಇನ್ವೆಸ್ಟ್ಮೆಂಟ್, ಅದು ನಮ್ಮ ಕೈಯಲ್ಲಿ ಇಲ್ಲ, ಆಯಿತಾ. ಟೆಕ್ನಾಲಜಿಗೆ ಇನ್ವೆಸ್ಟ್ಮೆಂಟು. ನಾನಿಲ್ಲಿ ನನಗೆ ಗೊತ್ತಿರೋದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಮೈಕ್ರೋಸ್ಕೋಪ್ ಸಹ ಇಟ್ಕೊಂಡಿದ್ದೀನಿ. ಯಾರಾದರೂ ಸೆಮೆನ್ ಕೊಡಲಿ, ನಾನು ಸೆಮೆನ್ ಹಾಕುವಾಗ ಕಟ್ ಮಾಡಿಬಿಟ್ಟು ಸ್ಪಮ್ಸ್ ಇದಾವ ಅಂತ ಚೆಕ್ ಮಾಡಿಬಿಟ್ಟೆ ನಾನು ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನು, ಬಟ್ ನಾನು ಇದು ಮಾಡ್ತಿದ್ದೀನಿ ಅಷ್ಟೇ, ನಾನೇನು ಮಾಡ್ತಿದ್ದೀನಿ ಅಂತ ಮಾಹಿತಿ ಕೊಟ್ಟೆ ಅಷ್ಟೇ. ನಿಮ್ಮಲ್ಲಿ ಸರ್ ಸಕ್ಸಸ್ ರೇಟ್ ಎಲ್ಲ ಯಾವ ಥರ ಐತೆ ಈಗ ಇಂಪಾರ್ಟೆಂಟ್ ಸೆಮೆನ್ನಲ್ಲಿ? ಸರ್ ಈಗ ನೋಡಿ ಉದಾಹರಣೆಗೆ ಹೇಳ್ತೀನಿ, ಇವಳೊಬ್ಳು ಜರ್ಸಿ ದಯವಿಟ್ಟು ಹಿಡ್ಕೋದ್ನ, ಅದು ಒಳಗೆ ಬಿಡ್ತಾಳೆ ಅವಳು, ಒಂಚೂರು ಹಿಡ್ಕೊ, ನಿಧಾನಕ್ಕೆ ಹೋಗಿ ಹಿಡ್ಕೊ. ಹಿಡಿದು ಕರ್ಕೊಂಬ ಈ ಕಡೆಗೆ, ಮುಗ್ದಾಣಿ ಹಿಡ್ಕೊಂಬೇಡ, ಓಡೋಗಿ ಬಿಡ್ತದೆ, ಮೆತ್ತಿಗೆ ಹಿಡ್ಕೊ. ಇಲ್ಲ ಹಿಡ್ಕೊಂಬ, ನಾನು ತೋರಿಸ್ತೀನಿ. ನೋಡಿ ಇವಾಗ ಇದ್ರದ್ದು ಅಡ್ಡರ್ ಗಮನಿಸಿ, ಇವಾಗ ಇವೆರಡು ಮಲೆ ಹತ್ತತ್ರ ಇದೆ ಹಿಂದ್ಗಡೆ, ಅದು ಗಮನಿಸಿ, ಆಯಿತಾ. ಈಗ ಆ ಜರ್ಸಿಗೆ ಹೋಲಿಸ್ಕೊಂಡ್ರೆ ಇದೊಂದು ಅಷ್ಟೊಂದು ಬ್ಯೂಟಿಫುಲ್ ಅಡ್ಡರ್ ಅಲ್ಲ ಇದು, ಕ್ಲೆಫ್ಟು ನೋಡಿ, ಆಯಿತಾ. ಇದರಲ್ಲಿ 2 ಪಾಯಿಂಟ್ ಹೇಳ್ತೀನಿ ಏನು ಅಂತಂದರೆ, ಹಸು ಒಳ್ಳೆ ಹಸು ನೋಡಿ, ಗಮನಿಸಿ, ಒಳ್ಳೆ ಹಸು ಇದು, ನೋಡೋದಕ್ಕೆ ಒಳ್ಳೆ ಶೈನಿಂಗು, ಒಳ್ಳೆ ಲೆಂತು ಎಲ್ಲ ಇದೆ. ಈಗ ಇದಕ್ಕೆ ನಾನೇನು ಮಾಡಿದ್ದೀನಿ ಈ ಸಲ ಇನ್ಸಮಿನೇಟ್ ಮಾಡ್ಬೇಕಾದ್ರೆ ಬರೀ ಹಾಲಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು, ನಾವು ಅಡ್ಡರ್ ಕ್ವಾಲಿಟಿ ನೋಡಬೇಕು. ನಾನು ಈ ಸಲ ಇನ್ಸಮಿನೇಟ್ ಮಾಡಿರೋದ್ರಲ್ಲಿ ಇದನ್ನು ಕರೆಕ್ಷನ್ ಮಾಡೋ ಅಂಥ ಪ್ರಯತ್ನ ಮಾಡಿದ್ದೀನಿ ಸೆಮೆನಲ್ಲಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಭಗವಂತನ ಇಚ್ಛೆ ಇರಬೇಕು, ನಾವೇನೋ ಹೇಳಿ. ನೆಕ್ಸ್ಟ್ ಹುಟ್ಟುವಂಥ ಕರುನಲ್ಲಿ, ಆಯಿತಾ, ಈ ಥರ ಅಡ್ಡರ್ ಬರೋಲ್ಲ. ಅದನ್ನು ಕರೆಕ್ಟ್ ಮಾಡೋಂಥ ಸೆಮೆನ್ನೇ ನೋಡಿಕೊಂಡು ಅಡ್ಡರ್ ಕ್ವಾಲಿಟಿ ಚೆನ್ನಾಗಿರೋಂಥದ್ದು, ಅಂದರೆ ಕೆಚ್ಚಲ್ ಕ್ವಾಲಿಟಿ ಚೆನ್ನಾಗಿರೋಂಥದ್ದನ್ನು ಹಾಕಿದ್ದೀನಿ. ಇವಾಗ ಇದೇ ಉದಾಹರಣೆಗೆ ತೆಗೆದುಕೊಳ್ಳಿ, ಆಯಿತಾ. ಇದು ನನಗೆ ಈ ವರ್ಷ ಮಾರ್ಚ್ 2023ರಲ್ಲಿ ಡೆಲಿವರಿ ಆಗಿದ್ದು, ಆಯಿತಾ. ಮತ್ತು ಇದು ಏನು ಬಂತು, ಮೇಗೆ ಈಟಿಗೆ ಬಂದ್ಬಿಡ್ತು ನನಗೆ 2 ಮಂತ್ಸಿಗೆ. ಫಸ್ಟ್ ಟೈಮ್ ಲೇಟ್ ಈಟ್ ನೋಡಿಕೊಂಡೆ, ಹಾಕೋಕ್ಕಾಗಿಲ್ಲ ಸೆಮೆನ್ನು. ನೆಕ್ಸ್ಟ್ ನಾನು ಹಾಕಿಬಿಟ್ಟೆ ಜೂನಿಗೆ, ಇಲ್ಲ ಮೇ ಕೊನೆಗೋ ಜೂನ್ ಫಸ್ಟ್ ವೀಕಿಗೂ. ಇದೀಗ ಆಲ್ರೆಡಿ 5 ಮಂತ್ಸ್ ಪ್ರೆಗ್ನೆಂಟ್ ಆಗೋಗಿದೆ. ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಆಯಿತು. 5ನೇ ತಿಂಗಳು ಪ್ರೆಗ್ನೆನ್ಸಿ ನಡೀತಾ ಇದೆ. ಕರು ಕೊಟ್ಟಿದ್ದು ಯಾವಾಗಿದು, ನನ್ನ ಕರು ಡೆಲಿವರಿ ಆಗಿದ್ದು ಮಾರ್ಚಲ್ಲಿ, ಆಯಿತಾ. ಸೊ ಇದು ನನಗೆ ನೆಕ್ಸ್ಟ್ ಮಾರ್ಚ್ ಮೊದಲು ಕರು ಹಾಕ್ಬಿಡುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ, ವರ್ಷಕ್ಕೊಂದು ಕರು ತೆಗಿಬೇಕು ನಾವು. ಪರ್ಟಿಕ್ಯುಲರ್ಲಿ ಈಗ ನಂದೇನೆಂದರೆ, ಈಗ ಗಮನಿಸ್ತೀರಿ ನೀವು, 15 ಹಸುಗಳಲ್ಲಿ 4 ಕರಿತದೆ, ಮಿಕ್ಕಿದ್ದೆಲ್ಲ ನನ್ನ ಕರುಗಳು. ಇಲ್ಲಿ ಹಾಲು ಕೊಡ್ತಾ ಇರೋ ಹಸು ಕಮ್ಮಿ, ಬೆಳೀತಿರೋ ಹೆಚ್ಚಿಗೆ. ನಾವು ವರ್ಷಕ್ಕೊಂದು ಕರು ತೆಗೆದುಕೊಂಡು ಹೋಗ್ತಾಯಿದ್ರೆ ಹಸು ಆರೋಗ್ಯನೂ ಚೆನ್ನಾಗಿರ್ತೈತೆ. ಯಾವಾಗ ನಾವು ಹಸುನ ಚೆನ್ನಾಗಿ ನೋಡ್ತೀವಿ ಹೇಳಿ, ಯಾವಾಗ ಅದು ಹೆಚ್ಚು ಹಾಲು ಕೊಡ್ತಾ ಇರ್ತದೋ ಒಂಚೂರು ಫೀಡ್ ಅದಕ್ಕೆ ಎಕ್ಸ್ಟ್ರಾ ಆಗ್ತದೆ. ಎಲ್ಲ ಗುಣ ಹಂಗೇನೇನು, ಎಲ್ಲರದು, ಮನುಷ್ಯರದನ್ನಾಗಲಿ ಯಾರ್ದನ್ನಾಗಲಿ. ಯಾವಾಗ ಹಸು ಹೆಚ್ಚಿಗೆ ಹಾಲು ಕೊಡ್ತಾ ಇರೋದು ಫಸ್ಟ್ 3 ಮಂತ್ಸು. ಆ 3 ಮಂತ್ಸಲ್ಲಿ ಪ್ರೆಗ್ನೆಂಟ್ ಮಾಡಿ ಹಸುನ. ಇನ್ನೊಂದು ಭಾವನೆ ಇದೆ ನಮ್ಮಲ್ಲಿ, ಒಂಚೂರು ಹಾಲು ಬರ್ತಾಯಿದ್ರೆ ಈಗ ಬೇಡ ಆಮೇಲೆ ಹಾಕೋಣ ಇರೋ ಸೆಮೆನ್, ಬೇಡ ಹಾಲು ನಿಂತೋಗ್ಬಿಡ್ತೈತೆ ಅಂತ. ಇಲ್ಲ, ಹಾಲು ನಿಂತೋಗಲ್ಲ. ಈಗ ನನ್ನ ಜರ್ಸಿದಲ್ಲೂ ಗಮನಿಸಿ, ಜರ್ಸಿನಲ್ಲೂ ಇದು ಹೆಚ್ಚಿಗೆ ಕಂಪ್ಲೇಂಟ್ ಇದೆ, ಅದು ನಿಜಾನು. ಅದು ಡಿಪೆಂಡ್ಸ್ ಆನ್ ಎಗೇನ್ ಲೋಕಲ್ ಜರ್ಸಿ. ನಿಮ್ಮದು ಒಳ್ಳೆ, ಈಗ ನೋಡಿ ನಂದು ಅದು 5.5 ತಿಂಗಳು ಪ್ರೆಗ್ನೆಂಟು, ಇನ್ನೊಂಚೂರು ಹೊತ್ತಿಗೆ ಕರಿತೀರಿ. ಇದು 5.5 ತಿಂಗಳು ಪ್ರೆಗ್ನೆಂಟ್, ನನ್ನ ಟೈಮ್ಗೆ 6 ಲೀಟ್ರ್ ಹಾಲು ಕರಿತಾ ಇದ್ದಾಳೆ ಅವಳು, ಆಯಿತಾ. ಬರೋ ಸ್ವಲ್ಪ ನಿಲ್ಲಿಸ್ಬೇಕು ಇದನ್ನು ನಾನು ಇನ್ನೊಂದು ತಿಂಗಳಿಗೆ, ಆಯಿತು. ಹಾಗೆ ವರ್ಷಕ್ಕೊಂದು ಕರು ತೆಗೀರಿ. ಯಾವಾಗ ಫಸ್ಟ್ 3 ತಿಂಗಳು ಹಸುಗೆ ನಾವು ಚೆನ್ನಾಗಿ ಫೀಡು ಎಲ್ಲ ಕೊಡ್ತಿರ್ತೀರಿ, ಮೇವು ಎಲ್ಲ ಚೆನ್ನಾಗಿ ಕೊಡ್ತಿರ್ತೀರಲ್ಲ, ಅದೇ ಟೈಮಲ್ಲೇ ಪ್ರೆಗ್ನೆಂಟ್ ಆಗಿದ್ರೆ ಹಸು ಚೆನ್ನಾಗೂ ಸಕ್ಸಸ್ ಆಗುತ್ತೆ, ಆಯಿತಾ. ಇದನ್ನು ಮಾಡಿ ಆಗ್ತದೆ. ಈಗ ನಮ್ಮಲ್ಲಿ ಗಮನಿಸಿ, ನಮ್ಮದು ಜಾಗದ ಕೊರತೆ ಅನ್ನಲ್ಲ, ಇರೋ ಜಾಗದಲ್ಲಿ ನಾವು ಹಾಲು ಕೊಡೋ ಹಸುಗೂ ಒಂದೇ ಫೀಡ್, ಆಯಿತಾ, ಕರುಗೂ ಒಂದೇ ಫೀಡೇ ಕೊಡ್ತಾಯಿದ್ದೀವಿ. ಬಟ್ ಹಾಲು ಕೊಡೋಂಥ ಹಸುಗಳಿಗೆ ನಾವು ಎಕ್ಸ್ಟ್ರಾ ಫೀಡ್ ಕೊಡಬೇಕು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅದು ಹಾಲು ಕರೆದಕ್ಕೆ ಪಕ್ಕದಲ್ಲಿ ಕರ್ಕೊಂಡು ಹೋದಾಗ ಆವಾಗ ಅದನ್ನು ಎಕ್ಸ್ಟ್ರಾ ಫೀಡ್ ಕೊಟ್ಕೊತಾ ಇದ್ದೀವಿ. ಇವನ್ನ ಕರ್ಕೊಂಡು ಹೋದಾಗ ಈ ಕರುಗಳಿಗೆ ಬೇರೆ ಫೀಡ್ ಕೊಡಬೇಕಲ್ಲ, ಅದನ್ನು ಕೊಟ್ಕೊತಾ ಇದ್ದೀವಿ. ಓಪನ್ ಹೌಸ್ ಮಾಡಿ ಆರಾಮಕ್ಕೆ ನಿಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಕಟ್ಕೊಳ್ಳಿ, ಒಳ್ಳೆ ಫಾರ್ಡ್ರ್ ಕೊಡಿ, ಆಯಿತಾ.
ಒಂಚೂರು ತಾಳ್ಮೆಯಿಂದ ಇರ್ರಿ. 1-2 ಇಯರ್ಸು ಪ್ರತಿಯೊಂದು ಹಸುಗೂ KMF ಅಲ್ಲಿ ಹಾಕ್ತಿರೋ ಬೇರೆ ಕಡೆ ಹಾಲು ಹಾಕ್ತಿರೋ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಅದು 500-600 ಎಲ್ಲ 1000 ಇರ್ಬೋದು. ಯೋಚನೆ ಮಾಡಬೇಡಿ, ತೆಗೆದುಕೊಳ್ಳಿ ಆಯಿತಾ. ನೀವು ರಿಸ್ಕ್ ಫ್ರೀ ಇರ್ತೀರಿ, ಇದರಲ್ಲಿ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಮಾಡಿ ತಾಳ್ಮೆಯಿಂದ ಒರೆಸ್ಕೊಂಡು ಹೋಗಿ 1-2 ಇಯರ್ಸು 3 ಇಯರ್ಸು ನೋಡಿ ರಿಸಲ್ಟ್ ಸಿಗ್ತೈತೆ. ಹಸುಗಳಲ್ಲಿ 3 ಮುಖ್ಯ. ಒಂದು ಆಗಲೇ ಹೇಳಿದೆ, ಹಸು ಹೊಟ್ಟೆ ಮುಖ್ಯ. ನಮಗೆ ಹೊಟ್ಟೆ ಚೆನ್ನಾಗಿ ಕಾಪಾಡಬೇಕು, ಅದನ್ನು ಒಳ್ಳೆ ಮೇವು. ಎರಡನೇದು ಗೊರಸೆ ಆಯಿತಾ. ಯಾಕಂದರೆ ಇದರಲ್ಲಿ HF ಅಲ್ಲಿ ಒಂದು ಕಂಪ್ಲೇಂಟ್ ಇದೆ, ಮೆತು ಕಾಲು ಬರುತ್ತೆ ಅಂತ. ನಿಜ ಅದಿದೆ. ಸಾಫ್ಟ್ ಹೂಸು ನಾವೆಷ್ಟು ಬೆಡ್ನ ನಾವು ಈ ನೆಲ ಅನ್ನಬಾರ್ದು, ಬೆಡ್ ಅನ್ಬೇಕು. ನಾವು ಎಷ್ಟು ಬೆಡ್ ಮೆತ್ತಗೆ ಕ್ರಿಯೇಟ್ ಮಾಡ್ತೀರೋ ಹಸು ಓಡಾಡೋ ಜಾಗದಲ್ಲಿ ಅಷ್ಟು ಊಫ್ ಚೆನ್ನಾಗಿರ್ತೈತೆ. ಹೊಟ್ಟೆ ಮತ್ತು ಊಫು ಚೆನ್ನಾಗಿದ್ದಾಗ ಮೂರನೇದು ಅಡರು. ಹೊಟ್ಟೆ ಚೆನ್ನಾಗಾದಾಗ ಅಡರು ಚೆನ್ನಾಗಿರ್ತೈತೆ ಬಿಡಿ ಆಯಿತಾ. ನೀವು ಕೇಳ್ಬೋದು, ಸರ್ ನಾವು ಬೆಡ್ ಕ್ರಿಯೇಟ್ ಮಾಡಿದಾಗ ಉತ್ತು ಅದು ಮೆತ್ತಿಗೆ ಮಾಡಿದಾಗ ಮ್ಯಾಸ್ಟೈಟಿಸ್ ಆಗೋ ರಿಸ್ಕ್ ಹೆಚ್ಚಿಗೆ ಇರ್ತೈತಾ? ಖಂಡಿತ ಇಲ್ಲ. ಈ 3 ಕಾಪಾಡಿ ಅದನ್ನು ಮಿಕ್ಕಿದ್ದು ಅದು ತಾನಾಗಿ ತಾನು ಕಾಪಾಡ್ಕೊಳುತ್ತೆ.